ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ನಕ್ಕೂ. ಎಲ್ಲೋ ಕರ್ಕೊಂಡು ಹೋಗ್ತಿದ್ರು ಶಿವಕ್ಕ ಅವ್ರು, ಎಲ್ಲಿ ಅಂತ ನೋಡೋಣ. ಸೊ ಅಕ್ಕ, ಎಲ್ಲಿ ಹೋಗ್ತಾ ಇದೀವಿ ನಾವು? ಇವಾಗ ನಾವು ಚಾಕ್ಲೇಟ್ ತಿನ್ನಕ್ಕಂತ ಹೋಗ್ತಾ ಇದೀವಿ. ಮೇಡಮ್ ಚಾಕ್ಲೇಟ್. ಯಾವ ಏರಿಯಾ? ಕಮ್ನಳ್ಳಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ವೇಟ್ ಹೌ ಇಟ್ ಇಸ್. ಲೆಟ್ಸ್ ಸಿ. ಸಾಂಗ್ ಇದು ಏನು ರಂಗಿತ ಇದು. ಇವಾಗಷ್ಟೇ ಬಂದು ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಮೇನ್ ರೋಡಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಅಂತ. ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಒಂದು 45 ಮಿನಿಟ್ಸ್ ಆಗಿದೆ ನಮ್ಮ ಮನೆಯಿಂದ. ಸೊ ಇವಾಗ ಹೋಗಿ ನೋಡೋಣ ಅಲ್ಲಿ ಹೇಗಿದೆ ಅಂತ. ಸೊ ಇಲ್ಲೇ ಇರೋದು ಮೇಡಮ್ ಚಾಕ್ಲೇಟ್. ಹೋಗಿ ಅಕ್ಕ ಬಾವ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ತುಂಬ ಜನ ಇದ್ದಾರೆ. ಎಷ್ಟು ಐಟಮ್ಸ್ ಇದೆ ನೋಡಿ. ಚಾಕ್ಲೇಟ್ ಬ್ರೌನಿ, ಟೆಡಿ ಬೇರ್ ಬೇಕಲ್ಲ. ಸೊ ಏನೇನು ಆರ್ಡರ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಟೆಡಿ ಬೇರ್ ಚಾಕ್ಲೇಟ್ ಮೋಸ್ಟ್ ತಿನ್ನಕ್ಕೆ ಬಂದೆ. ಇವತ್ತು ಔಟ್ ಆಫ್ ಸ್ಟಾಕ್ ಆಗೈತೆ ಅಂತ, ಸಾಟರ್ಡೆ ಫುಲ್ ಖಾಲಿ ಆಗಿದೆ. ಸೊ ಸಂಡೇ ಬನ್ನಿ ಅಂತ ಹೇಳಿದ್ದಾರೆ. ನಾಳೆ ಮತ್ತೆ ಬರಬೇಕಾಗಿ ತಿನ್ನೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಅವ್ರು 3 ಜನ ಆರ್ಡರ್ ಮಾಡ್ತಾ ಇದ್ದಾರೆ, ಅಂದ್ಕೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವೇಟ್ ಆ್ಯಂಡ್ ಶೋ ಯು. ಅವ್ರು 3 ಜನ ಆರ್ಡರ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ, ಎಲ್ಲ ಪರ್ಪಲ್ ಆಗಿ. ನಾವು 3 ಐಟಮ್ಸ್ ಮಾಡಿದ್ದೀವಿ. ಸೊ ಸ್ನ್ಯಾಪ್ ಹಾಕ್ತಿದ್ದಾರೆ. ಸೊ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದಂತೂ ತುಂಬ ಚಾಕ್ಲೇಟಿ ಆಗಿದೆ. ಯಾರು ಚೆನ್ನಾಗಿ ಅನ್ಸ್ತಕ್ಕ ನಿಮಗೆ? ಇದು ಚೆನ್ನಾಗಿದೆಯಾ ಬಾಬಾ? ನಿಮಗೆ ಚೆನ್ನಾಗಿದೆಯಾ? ನನಗೂ ಇದೆ ಚೆನ್ನಾಗಿತ್ತು. ನಿನಗೆ ಲಿಕ್ಕಿ? ನನಗೂ ಇದೆ ಇಷ್ಟ ಆಗಿದೆ. ಸೊ ನಾವೆಲ್ಲ ತಿನ್ಕೊಂಬಂದ್ರಿ. ಒಂದು ಲಿಕ್ಕಿ ಫೋಟೋ ಶೂಟ್ ಮಾಡ್ತಿದ್ದಾನೆ ಇಲ್ಲಿ. ಫೋಟೋಸ್ ಎಲ್ಲ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಸ್ಟೋರಿಗೆ ಹಾಕಕ್ಕೆ. ಚೆನ್ನಾಗಿತ್ತು. ತಿನ್ಕೊಂಡು ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಚಾಕ್ಲೇಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಬಾಯಲ್ಲಿ ಎಷ್ಟು ಸ್ವೀಟ್ ಆಗುತ್ತೆ. ಸೊ ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ ಇಲ್ಲಿ. ಇವಾಗ ನೆಕ್ಸ್ಟ್ ಎಲ್ಲೋ ಖಾರ ತಿನ್ನಬೇಕು ಅಂತ ಹೇಳ್ತಾ ಇದ್ರು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಐಸ್ ಕ್ರೀಮ್ ತಿಂದ್ಬಿಟ್ಟು ಇವಾಗ ನಾವು ಪ್ಲಾನ್ ಬಿಗ್ ಬಂದಿದ್ದೀವಿ, ನಾನ್ ವೆಜ್ ತಿನ್ನೋಣ ಅಂತ. ಶನಿವಾರ ಆಗಿದ್ದು ಕೂಡ ನಾವು ನಾನ್ ವೆಜ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ನೋ ಸ್ಯಾಟರ್ಡೇ, ನೋ ಸಂಡೇ, ಎವ್ರಿ ಡೇ ಇಸ್ ನಾನ್ ವೆಜ್. ಪ್ಲಾನ್ ಬಿಗ್ ಬಂದಿದ್ದೀವಿ. ಇಲ್ಲಿ ವಿಂಗ್ಸ್ ತುಂಬ ಫೇಮಸ್ ಅಂತ ಲಿಕ್ಕಿ ಹೇಳಿದ್ದು. ನಂಗೆ ಗೊತ್ತಿಲ್ಲ. ಸೊ ಟೇಸ್ಟ್ ನೋಡ್ತೀವಿ ಹೆಂಗಿದೆ ಅಂತ ಅವ್ನು ಹೇಳ್ದಂಗೆ. ಮೆನ್ಯೂ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ಅಕ್ಕ ಮತ್ತೆ ಬಾಬಾ ನೋಡ್ತಿದ್ದಾರೆ. ಅಲ್ಲ, ಏನು ಗೊತ್ತಾ, ಲಿಕ್ಕಿ ಕಾಲೇಜಿಗೆ ಬಂದಾಗಂತ ಇಲ್ಲಿ ಬಂದು ಮೆನ್ಯೂ ಬಹೆಟ್ ಆಗೋಗೈತೆ. ಮೆನ್ಯೂ ಬೇಡ, ಹಂಗೆ ಆರ್ಡರ್ ಹೇಳ್ತೀರಂತ ಹೇಳ್ತಾವನೆ ಅಮ್ಮ ಅವನು. ಏನಂತ ಹೇಳು. ಮೆನ್ಯೂ ಬೇಡ ನನಗೆ, ನಾನು ಹಂಗೆ ಆರ್ಡರ್ ಹೇಳ್ತೀನಿ. ಐ ಹ್ಯಾವ್ ಬಹೆಟ್ ಎಟ್ ದ ಮೆನ್ಯೂ ಅಂತ. ಅಷ್ಟು ಅಭ್ಯಾಸ ಆಗಿರೋದು. ಸೊ ಇಲ್ಲಿ ಆಂಬಿಯನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಇವರಿಬ್ರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇವಾಗ ಲಿಕ್ಕಿ ಫೋಟೋಗ್ರಾಫರ್. ಲೊಕೇಶನ್ ಚೆನ್ನಾಗಿತ್ತು ಅಂತ ಹಿಂದೆಗಡೆಯಿಂದ ಫೋಟೋ ಹಿಡಿತಾ ಇದ್ದಾರೆ ಇವನು. ಇದು ಬಫೆಲೋ ವಿಂಗ್ಸ್ ಅಂತ ಹೇಗಿದೆ ನೋಡಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಫೋಟೋ ಹಿಡಿಯೋಕ್ಕೆ ನನ್ನ ಮತ್ತೆ ಶುಭಕ್ಕನ ಎಬ್ಬರಿಸಿದ್ದಾನೆ. ಸೊ ಇದು ಕ್ರಿಸ್ಪಿ ಆಗಿದೆ. ಅಕ್ಕ, ನಿಂಗೆ ಯಾವ್ದು ಚೆನ್ನಾಗಿ ಅನಿಸ್ತು? ಅಲ್ಲ, ಹನಿದು ಇಷ್ಟ ಆಯ್ತಾ ಅಂದರೆ ಬಫೆಲೋ? ಬಾಬಾ ನಿಮಗೆ? ನಿಮ್ಮ ಬಾವಾಗ ಏನು ಗೊತ್ತಾ, ನನ್ಗೆ ಯಾವ್ದು ಇಷ್ಟ ಆಗೋಲ್ಲ ಅದು ನಿಮ್ಮ ಬಾವಾಗ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ಸ್ಪೈಸಿ ಆಗಿರೋದು ಹನಿದು. ಸ್ಪೈಸಿ ಮ್ಯಾಟರ್.
ಪನ್ನೀರ್ ಕ್ರಿಸ್ಪಿ ಬರ್ಗರ್ ಆರ್ಡರ್ ಮಾಡಿದ್ದೀವಿ. ಎಲ್ಲ ನಾನ್ ವೆಜ್ ತಿಂದ್ಬಿಟ್ಟು ಒಂದೇ ಒಂದು ವೆಜ್ ಐಟಮ್ ಆರ್ಡರ್ ಮಾಡಿದ್ದೀವಿ. ವೆಜ್ ಬೇಜಾರು ಮಾಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಅಮ್ಮಗೆ ವೆಜ್ ಆರ್ಡರ್ ಮಾಡಿರೋದು. ಅವ್ರ ವೇಟ್ ಸಜೆಸ್ಟ್ ಮಾಡಿದ್ದು ಎಲ್ಲದಕ್ಕಿಂತ ಸ್ಪೇಸ್ ಇರುತ್ತೆ ಅಂತ, ತಿನ್ನಕ್ಕೆ ಆಗ್ತಾ ಅಷ್ಟು ಖಾರ ಇದೆ. ಆಗಬೇಕಿತ್ತು. ಬಾಬಾ ನಿಮ್ಗೆ ಹೆಂಗಿದೆ ಸ್ಪೈಸಿ? ಸಿಕ್ಕಾಪಟ್ಟೆ ಖಾರ, ಕಣ್ಣಲ್ಲಿ ನೀರು ಬರ್ತಾ ಇದೆ. ABS ಚಿಕನ್ ತಿಂದ್ಬಿಟ್ಟು ಅಮ್ಮಗೆ ಸ್ಪೈಸಿನೆಸ್ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ಕೋಲ್ಡ್ ಜಾಸ್ತಿ ಆಗೈತೆ. ಕೋಲ್ಡ್ ಫುಲ್ಲು ಅವಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಇವಾಗ, ಹಂಗಾಗಿದೆ ನೋಡಿ ಅವಳ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ. ಸೊ ಫೈನಲ್ ಲೈಮ್ ಜ್ಯೂಸ್ ಕುಡಿದಿದ್ದೀವಿ. ಫೈನಲ್ ಟಚ್ ಲೈಮ್ ಜ್ಯೂಸ್ ಖಾರ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಸೊ ತಿನ್ಕೊಂಡು ಹೋಗ್ತಿದ್ದೀವಿ. ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಲೈಟಿಂಗ್ಸ್ ಈ ಕೆಳಗಡೆ ಕೂಡ ಇದೆ ಕುತ್ಕೊಳ್ಳೋಕ್ಕೆ ಡೈಲಿ. ಸೊ ಪ್ಲಾನ್ ಇದಕ್ಕಿಂತ ಮೇನ್ ವಿಂಗ್ಸ್ಗೆ ಫೇಮಸ್ ಅಂತ ಹೌಸ್ ಆಫ್ ವಿಂಗ್ಸ್ ಅಂತ ಇಟ್ಟಿದ್ದಾರೆ. ಗಂಟೆ ಆಯ್ತು, ಇವಾಗ ಮನೆ ಹತ್ರ ಬಂದು ರೀಚ್ ಆದ್ವಿ. ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಬಾಯ್ ಬಾಯ್ ಅಕ್ಕ. ಟೈಮ್ ಅರೌಂಡ್ 8:03 ಆಗಿದೆ. ನಮ್ಮ ಅಪ್ಪ ಕೇಳ್ತಾ ಇದ್ರು ನನಗೆ ಏನು ಊಟ ಅಂತ, ನಮ್ಮ ಅಮ್ಮನೂ ಅಷ್ಟೇ. ಅದಕ್ಕೆ ಮಧ್ಯಾಹ್ನ ಪಲಾವ್ ಎಲ್ಲ ಮಾಡಿದ್ರು, ಅದು ಅವ್ರು ತಿನ್ಕೊತಾರೆ, ನಾನು ಆಚೆ ಚೆನ್ನಾಗಿ ತಿನ್ಕೊಂಬಂದಿದ್ದೀನಿ. ಸೊ ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್.